ನಮಸ್ಕಾರ, ನಾನು ನಿಮ್ಮ ಟ್ರೂತ್ ಬಿಯಾಂಡ್ ದ ರಿಯಾಲಿಟಿ. ಇತ್ತೀಚೆಗೆ ಭಾರತದ 6 ರಾಜ್ಯಗಳಲ್ಲಿ ಉಪಚುನಾವಣೆ ಅನೌನ್ಸ್ ಆಗಿದೆ. ಅದರಲ್ಲಿ ಕರ್ನಾಟಕದ 2 ಕ್ಷೇತ್ರಗಳಿಗೆ, ಒಂದು ಬಾಗಲಕೋಟೆ, ಇನ್ನೊಂದು ದಾವಣಗೆರೆ ದಕ್ಷಿಣ. ಈ 2 ಉಪಚುನಾವಣೆ ಅನೌನ್ಸ್ ಆಗಿದ್ದ ಥರ ಕಾಂಗ್ರೆಸ್ ಪಕ್ಷದಲ್ಲಿ ಸೀಟು ಹಂಚಿಕೆಗೆ ಕೆಲವೊಂದು ಷಡ್ಯಂತ್ರಗಳು ನಡೆದು, ಆದರೂ ಕಾಂಗ್ರೆಸ್ ಪಕ್ಷದಲ್ಲಿ ಸೀಟು ಹಂಚಿಕೆ ಮತ್ತೆ ಅದೇ ಪಕ್ಷದ ನಾಯಕರುಗಳ ಮಕ್ಕಳಿಗೆ ಹಂಚಿಕೆ ಆದವು. ಇದರಿಂದಾಗಿ ಸ್ವಲ್ಪ ಕಾರ್ಯಕರ್ತರಲ್ಲಿ ಹಾಗೂ ಮುಖ್ಯ ನಾಯಕರಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಆಗಿದ್ದು ಉಂಟು. ಪರ ವಿರೋಧ ಚರ್ಚೆಗಳು 2 ಕ್ಷೇತ್ರಗಳಲ್ಲಿ ನಡೆಯತ್ತವ. ಆಗಿನಿಂದಲೂ ಈಗಿನವರೆಗೂ ಸ್ವತಂತ್ರವಾದ ಮೇಲೂ ಸ್ವತಂತ್ರಕ್ಕಿಂತ ಮುಂಚೆಲೂ ಈ ಕುಟುಂಬ ರಾಜಕಾರಣ ಅಥವಾ ಡೈನಾಸ್ಟಿ ಪೊಲಿಟಿಕ್ಸ್ ಅಂತ ಏನು ಕರೀತಾರಲ್ಲ, ಈ ಶಬ್ದ ನಮ್ಮ ಕಿವಿಗೇನು ಹೊಸದಲ್ಲ. ನೀವು ಎಲ್ಲಿವರೆಗೂ ಪ್ರಜಾಪ್ರಭುತ್ವದ ಬಗ್ಗೆ ಅರ್ಥ ಮಾಡ್ಕೊಳ್ಳೋದಿಲ್ಲವೋ ಅಲ್ಲಿವರೆಗೂ ಈ ಕುಟುಂಬ ರಾಜಕಾರಣ, ಈ ರಾಜಪ್ರಭುತ್ವದ ಛಾಯೆ ಕಂಡು ಬರುವುದಕ್ಕೂ ಸರ್ವಸಾಮಾನ್ಯ. ಈ ಕುಟುಂಬ ರಾಜಕಾರಣದ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಒಂದು ಕತೆ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಿ. ಒಂದಾನೊಂದು ಕಾಲದಲ್ಲಿ ಆದಿಮಾನವ ಇದ್ದ ಕಾಲ ರೀ. ಆದಿಮಾನವ ಕಾಲದಾಗ ಏನಾಕತ್ತೆ ಅಂದ್ರೆ, ಅವನು ಪ್ರಾಣಿಗಳಿಗೆ ಹೆದರ್ತಿದ್ದ. ಅದಾದ ನಂತರ ಅವನು ತನ್ನ ಕುಟುಂಬ ಅನ್ನೋ ಕಲ್ಪನೆಗೆ ಬಂದ. ಯಾವಾಗ ಪ್ರಾಣಿಗಳಿಗೆ ಹೆದರಕತ್ತಲ್ಲ ಆವಾಗ ಬೇರೆದವ್ರು ನಂಬಕ್ಕಾಗೋದಿಲ್ಲ, ತನ್ನ ರಕ್ತ ಸಂಬಂಧವೇ ನಂಬಕಾಕತ್ತಿ. ಅದಕ್ಕೆ ವಿಜ್ಞಾನದಾಗ ಏನಂತಾರೆ ಅಂದ್ರೆ ಕಿನ್ ಸೆಲೆಕ್ಷನ್ ಅಂತ ಕರೀತಾರೆ. ಆಗ ಇದರಲ್ಲಿ ಕುಟುಂಬ ಆಗಕಾಯ್ತು, ಒಂದು ಗುಂಪಾಯಿತು. ಆಗ ಒಬ್ಬ ಬಲಿಷ್ಠ ಹುಟ್ಕೊಂಡ ಕುಟುಂಬದಲ್ಲಿ. ಆ ಬಲಿಷ್ಠನೇ ಇಡೀ ಗುಂಪನ್ನು ರಕ್ಷಿಸ್ತಿದ್ದ. ಆ ಬಲಿಷ್ಠ ಏನು ಅಂದ್ಕೊಂಡ, ಅವನ ನಂತರ ತನ್ನ ಮಗ ಅಥವಾ ತನ್ನ ಕುಟುಂಬದವರೇ ಆ ಗುಂಪಿನ ನಾಯಕರಾಗಬೇಕು, ಅವ್ರನ್ನೆಲ್ಲ ರಕ್ಷಿಸಬೇಕೆಂದು ಒಂದು ಮನಸ್ಸು ಬತ್ತು. ಏಕೆಂದರೆ ಅಪರಿಚಿತರಿಗಿಂತ ಸ್ವಂತ ರಕ್ತ ಸಂಬಂಧದವರ ಮೇಲೆ ನಂಬಿಕೆ ಹೆಚ್ಚು. ಇದು ಮಾನವನ ಮುಖ್ಯ ಗುಣ. ಇದಾದ ನಂತರ ಕೃಷಿಯುಗ. ಈ ಕೃಷಿಯುಗದಲ್ಲಿ ಅಧಿಕಾರ ಆಸ್ತಿಯಾಗಿ ಬೇರ್ಪಡ್ತೈತಿ. ಈ ಕೃಷಿ ಇದಕ್ಕಿಂತ ಮುಂಚೆ ಬೇಟೆ ಆಡೋ ಮನುಷ್ಯ ಈಗ ಕೃಷಿ ಮಾಡಲು ಪ್ರಾರಂಭಿಸ್ತಾನೆ. ಆಗ ಬಲ ಎಂಬುದು ಕೇವಲ ದೈಹಿಕ ಶಕ್ತಿಯಾಗಿ ಉಳಿಯಲಿಲ್ಲ, ಅದು ಆಸ್ತಿ ಭೂಮಿಯಾಗಿ ಬದಲಾಕತ್ತಿ. ಒಬ್ಬ ಬಲಿಷ್ಠ ಯಜಮಾನ ತಾನು ಕಷ್ಟಪಟ್ಟು ಗಳಿಸಿದ ಈ ಅಧಿಕಾರ ಭೂಮಿ ತನ್ನ ಸಾವಿನ ನಂತರ ಬೇರೆಯವರ ಪಾಲಾಗಬಾರದೆಂದು ತನ್ನ ಮಕ್ಕಳಿಗೆ ಸಿಗಬೇಕೆಂದು ನಿಯಮ ರೂಪಿಸ್ತಾನೆ. ಆ ನಿಯಮಗಳೇ ಈ ರಾಜಪ್ರಭುತ್ವ ಅಥವಾ ಡೈನಾಸ್ಟಿ ಪೊಲಿಟಿಕ್ಸ್ ಅಥವಾ ನೀವೇನಂತೀರ ಕುಟುಂಬ ರಾಜಕಾರಣಕ್ಕೆ ಒಂದು ಅಡಿಪಾಯ ಅಂತ ಕರಿಬೋದು. ಒಂದು ಮಾತಿದೆ, ಒಬ್ಬನೇ ಮನುಷ್ಯ ಅಬಲ, ಆದರೆ ಕುಟುಂಬ ಅವನಿಗೆ ಶಕ್ತಿ ಅಂತ ಹೇಳಿ. ಇಲ್ಲಿ ಅಬಲ ಎಂದರೆ ಆಸ್ತಿ ಕುಟುಂಬ ಇಲ್ಲದ ಒಬ್ಬ ಸಾಮಾನ್ಯ ವ್ಯಕ್ತಿ ಪ್ರಾಬಲ್ಯದ ಕೈಯಲ್ಲಿ ಇವತ್ತು ಆಳಿಸ್ಕೊಳ್ತಿದ್ದಾನೆ. ಈ ಕೆಟ್ಟ ವ್ಯವಸ್ಥೆ ನಮ್ಮಲ್ಲಿ ಪಾರಂಪರಿಕವಾಗಿ ಬಂದಿದ್ದು. ಇದ್ರ ಮಧ್ಯೆ ಬ್ರಿಟಿಷರು ಬಂದರು, ಅವರೊಂದು ರೂಪದ ಆಡಳಿತವನ್ನು ಮಾಡಿದರು. ಅದು ಈ ರಾಜಪ್ರಭುತ್ವದ ಹಾಗೆ ಇತ್ತು. ಇದನ್ನೆಲ್ಲ ನೋಡಿದ ನಮ್ಮ ಸ್ವತಂತ್ರ ಹೋರಾಟಗಾರರು ನಮಗೆ ಸ್ವತಂತ್ರ ಸಿಕ್ಕ ಮೇಲೆ ಒಂದು ಸಂವಿಧಾನವನ್ನು ರಚನೆ ಮಾಡಿದರು. ಆ ರಚನೆ ಮಾಡಿ ನಮಗೆ ಹೇಳಿ ಹೋದರು, ಇದು ಆಧುನಿಕ ಯುಗ, ಇದು ಭಾರತ, ಇಲ್ಲಿ ಭಾರತೀಯರೇ ಸಾರ್ವಭೌಮರು, ಇದು ಪ್ರಜಾಪ್ರಭುತ್ವ, ಪ್ರಜೆಗಳೇ ಸಾರ್ವಭೌಮರು, ನಮ್ಮ ದೇಶಕ್ಕೆ ಪ್ರಜಾಪ್ರಭುತ್ವ ಅಗತ್ಯ, ಇದನ್ನು ತಿಳಿದುಕೊಳ್ಳುತ್ತಾ ನಮ್ಮ ಜನರಿಗೆ ಹೇಳೋದ್ರು. ಅದು ಸ್ವತಂತ್ರ ಬಂದು ನಮಗೆ ಇನ್ನೂ 75 ವರ್ಷ ಆದ್ರೂ ನಮಗಿನ್ನೂ ಪ್ರಜಾಪ್ರಭುತ್ವದ ಬಗ್ಗೆ ಗೊತ್ತೇ ಇಲ್ಲ. ಈ ವಿಕಸನದ ನಿಯಮದಂತೆ ಯಾರು ಬಲಿಷ್ಠರು ಅವರು ಉಳಿಯುತ್ತಾರೆ. ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್ ಅಂತ ಕರೀತಾರೆ. ಆದರೆ ಪ್ರಜಾಪ್ರಭುತ್ವದಲ್ಲಿ ಬಲಿಷ್ಠರೆಂದರೆ ಕೇವಲ ಕುಟುಂಬದ ಹೆಸರಲ್ಲ, ಬದಲಾಗಿ ಜನರ ಸೇವೆ ಮಾಡುವ ಸಾಮರ್ಥ್ಯ. 2026 ಚುನಾವಣೆಯಲ್ಲಿ ನಾವು ಎದುರು ನೋಡ್ತಾ ಇರೋದು ಇದೆ, ಬಲಿಷ್ಠ ರಾಜಕೀಯ ಕುಟುಂಬಗಳು ಅಥವಾ ಸಾಮಾನ್ಯ ಕಾರ್ಯಕರ್ತರು ಎಂದು. ಸ್ನೇಹಿತರೆ, ಅಂದು ಕಾಡಿನಲ್ಲಿ ಅಸ್ತಿತ್ವಕ್ಕಾಗಿ ಕುಟುಂಬಗಳು ಒಂದಾಗಿದ್ದವು. ಇದು ನಾಡಿನಲ್ಲಿ ಕುಟುಂಬಗಳು ಒಂದಾಗಿವೆ, ಯಾಕಂದ್ರೆ ಅಧಿಕಾರಕ್ಕಾಗಿರಿ. ಕುಟುಂಬ ಪ್ರೇಮ ಮಾತ್ರ ಬದಲಾಗಿಲ್ಲ. ಅವತ್ತು ಅಂಜಿಕಿತ್ತು, ಇವತ್ತು ಅಧಿಕಾರ ಇದೆ. ಆದರೆ ಕುಟುಂಬ ಪ್ರೇಮ ಮಾತ್ರ ಇಲ್ಲೂ ಚೇಂಜ್ ಆಗಿಲ್ಲ, ಚೇಂಜ್ ಆಗೋದೂ ಇಲ್ಲ. ಇಲ್ಲಿ ಸ್ವತಂತ್ರವಾದ ನಂತರ ನಮ್ಮ ಕರ್ನಾಟಕ ಮತ್ತು ಭಾರತದ ಒಂದು ಪೊಲಿಟಿಕಲ್ ಹಿಸ್ಟ್ರಿಯನ್ನು ಗಮನಿಸ್ಕೊತ ಬಂದರೆ, ಒಂದು ಪಕ್ಷ ಕಂಟಿನ್ಯೂಸ್ ಆಗಿ ತನ್ನ ಕುಟುಂಬ ರಾಜಕಾರಣವನ್ನು ಮುಂದುವರ್ಸ್ಕೊಂಡು ಬಂದೈತಿ. ಆ ಒಂದು ಪಕ್ಷ ಅಂದರೆ ತಪ್ಪಾಗಲ್ಲ, ಎಲ್ಲ ಪಕ್ಷಗಳಲ್ಲೂ ಕುಟುಂಬ ರಾಜಕಾರಣದ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಕುಟುಂಬ ರಾಜಕಾರಣದಲ್ಲಿ ಇನ್ವಾಲ್ವ್ ಆಗಿದೆ, ಇನ್ನು ಮುಂದೆ ಆಗ್ತಾ ಇದೆ ಕೂಡ. ಇದು ನಾನು ಹೇಳ್ತಾ ಇರೋದಲ್ಲ, ADR ರಿಪೋರ್ಟ್ ಮತ್ತು ಚುನಾವಣಾ ಆಯೋಗದ ವರದಿಗಳು ಹೇಳ್ತವೆ. ನಿಮ್ಮ ಕಣ್ಣು ಮುಂದೆ ಕಾಣ್ತಾ ಇದ್ದು 2023 ಚುನಾವಣೆ ಸಮಯದಲ್ಲಿ ಬಿಟ್ಟಂಥ ಒಂದು ADR ವರದಿ. ನಿಮ್ಮ ಕಣ್ಣು ಮುಂದೆ ಕಾಣ್ತಾ ಎಲ್ಲ ನಾಯಕರು ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಆದರೂ ಈ ಕುಟುಂಬ ರಾಜಕಾರಣದ ಛಾಯೆ ಒಳಗೆ ಬರ್ತಾರೆ. ಇಲ್ಲಿ ಕರ್ನಾಟಕವನ್ನು ಗಮನಿಸಿದರೆ ಬೀದರ್ನಲ್ಲಿ ಖಂಡ್ರೆ ಸಾಹೇಬರು, ಕಲಬುರಗಿಯಲ್ಲಿ ಖರ್ಗೆ ಸಾಹೇಬರು, ಬಾಗಲಕೋಟೆಯಲ್ಲಿ ಮೇಟಿ ಸಾಹೇಬರು, ಬೆಳಗಾವಿಯಲ್ಲಿ ಜಾರಕಿಹೊಳಿ ಸಹೋದರರು, ಶಿವಮೊಗ್ಗದಲ್ಲಿ ಯಡಿಯೂರಪ್ಪನವರು, ಹಳೆ ಮೈಸೂರು ಭಾಗದಲ್ಲಿ ಜವೇಗೌಡರು. ಇದು ಕರ್ನಾಟಕ ರಾಜಕಾರಣದಲ್ಲಿ ನಿಮಗಾಗಲಿ ನಮಗಾಗಲಿ ಅಥವಾ ಈ ADR ರಿಪೋರ್ಟ್ಗಳ ಪ್ರಕಾರ ಎದ್ದು ಕಾಣ್ತಕ್ಕಂಥ ಇದೊಂದು ರಾಜಕಾರಣದಲ್ಲಿ ಕಂಡುಬರುವ ಕುಟುಂಬ ರಾಜಕಾರಣದ ದೃಶ್ಯ. ಈ ಸ್ಕ್ರೀನ್ ಮೇಲೆ ಎಲ್ಲ ಕ್ಷೇತ್ರಗಳಲ್ಲಿ ನಿಮ್ಗೆ ಯಾವ್ಯಾವ ಕ್ಷೇತ್ರ ಕಾಣಿಸ್ತದೆಯಲ್ಲ, ಈ ಎಲ್ಲ ಕ್ಷೇತ್ರಗಳಲ್ಲಿ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಕಂಡುಬರೋ ರಾಜಕಾರಣದ ಛಾಯವೇ ಕುಟುಂಬ ರಾಜಕಾರಣ. ನೋಡಿರಿ, ನೀವು ಈ ಸ್ಕ್ರೀನ್ ಮೇಲೆ ಯಾವುದಾದ್ರೂ ನಾಯಕರಿಗೆ ಹಿನ್ನೆಲೆ ಒಂದು 30%, ಕರ್ನಾಟಕದಲ್ಲಿ ಒಂದು 25-30% ನಾಯಕರುಗಳು ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಒಂದು ಕುಟುಂಬ ರಾಜಕಾರಣದ ಹಿನ್ನೆಲೆಯನ್ನು ಹೊಂದಿದ್ದಾರೆ.
ನಾನಿಲ್ಲಿ ಕುಟುಂಬ ರಾಜಕಾರಣ ತಪ್ಪು ಅಂತ ಹೇಳ್ತಿಲ್ಲ, ಯಾಕಂದರೆ ಸಂವಿಧಾನದಲ್ಲಿ ಎಲ್ಲರಿಗೂ ಸಮಾನವಾದ ಅವಕಾಶವನ್ನು ಕಲ್ಪಿಸಲಾಗಿದೆ. ಈ ಕುಟುಂಬ ರಾಜಕಾರಣ ಇಡುವಲ್ಲಿ ಹಣ ಬಲ ಮತ್ತು ಕಾರ್ಯಕರ್ತರ ಬಲ ಇರುತ್ತೆ. ಇದರ ಮಧ್ಯೆ ಒಬ್ಬ ಸಾಮಾನ್ಯ ವ್ಯಕ್ತಿ ಚುನಾವಣೆಯನ್ನು ಸ್ಪರ್ಧಿಸಿ ಗೆದ್ದು ಬರುವುದು ಅಸಾಧ್ಯ. ಇದೇನಾಕತ್ತಂದ್ರೆ ಪ್ರಜಾಪ್ರಭುತ್ವದ ಮೌಲ್ಯವನ್ನು ಕುಂಟಿಸ್ತೈತಿ. ನಾನು ಕೊನೆಯದಾಗಿ ಹೇಳೋದಿಷ್ಟೇ, ಈ ಕುಟುಂಬ ರಾಜಕಾರಣ ಎಂಬುದು ಕೇವಲ ಟೀಕೆಗೆ ಸೀಮಿತವಾಗಬೇಕಿಲ್ಲ. ಕೆಲವು ಕುಟುಂಬಗಳು ದಶಕಗಳಿಂದ ಜನರ ಸೇವೆಯ ಮೂಲಕ ವಿಶ್ವಾಸವನ್ನು ಗಳಿಸಿವೆ. ಆದರೆ ಅಲ್ಲಿ ಇರ್ತಕ್ಕಂಥ ಅರ್ಹ ಕಾರ್ಯಕರ್ತರಿಗೆ ಇನ್ನೂ ಅವಕಾಶ ಸಿಕ್ಕಿಲ್ಲ. ಇದು ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಧಕ್ಕೆ ತರುವಂಥದ್ದು. ಇದ್ರ ಬಗ್ಗೆ ಚಿಂತನೆ ಅವಶ್ಯಕವಾಗಿದೆ. ನಮ್ಮ ಯುವ ಪೀಳಿಗೆ ಇದ್ರ ಬಗ್ಗೆ ಚಿಂತೆ ಮಾಡಬೇಕಾಗಿದೆ. ಹಾಗೆ ನಿಮ್ಮ ಪ್ರಕಾರ ರಾಜಕೀಯದಲ್ಲಿ ಕುಟುಂಬಗಳ ಹಸ್ತಕ್ಷೇಪ ಅಗತ್ಯವೇ ಅಥವಾ ಇಲ್ಲವೇ? ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಹೇಳಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಾನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಲ್ಲ, ಯಾಕಂದರೆ ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ಧನ್ಯವಾದಗಳು.